ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತಿ ಕೋರ್ ಕನ್ನಡ ವ್ಲಾಗ್. ಸೊ ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ಬೆಳಿಗ್ಗೆ 6:55 ಆಗ್ತಾ ಇದೆ. ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ದೊಡ್ಡ ಮಗ ಆಲ್ರೆಡಿ ಕೆಳಗಡೆ ಹೋಗಿದ್ದಾನೆ, ಇನ್ನೇನು ಸ್ಕೂಲ್ ಬಸ್ ಬಂದ್ಬಿಡುತ್ತೆ ಅಂತ ಹೇಳಿ. ಚಿಕ್ಕವನಿಗೆ ಲಾಸ್ಟ್ ಮೂಮೆಂಟಲ್ಲಿ ಟೈಮ್ ಟೇಬಲ್ ಚೆಕ್ ಮಾಡಬೇಕು ಅಂತ ಅನ್ನಿಸ್ತು. ಟೈಮ್ ಟೇಬಲ್ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಒಂದೆರಡು ಬುಕ್ಸು ಮಿಸ್ಸಿಂಗ್ ಇದೆ ಅಂತ ಹೇಳಿ. ಪ್ರತಿದಿನ ಇವನು ಹೀಗೆ ಮಾಡ್ತಾನೆ. ಸಾಯಂಕಾಲದೊತ್ತು ಹೋಮ್ವರ್ಕ್ ಮಾಡೋವಾಗ ಒಂದೇ ಸಲ ಟೈಮ್ ಟೇಬಲ್ ಚೆಕ್ ಮಾಡಪ್ಪ, ಬುಕ್ಸ್ ಇಟ್ಕೋ ಅಂತ ಹೇಳ್ತೀನಿ. ಅಮ್ಮ ನನ್ನ ಬುಕ್ಸ್ ಎಲ್ಲನೂ ಇದೆ ಬ್ಯಾಗಲ್ಲಿ, ನಿನಗೆ ಗೊತ್ತಿಲ್ಲ ಅದೇ ಸಬ್ಜೆಕ್ಟ್ಸೇ ಇರುತ್ತೆ, ರಿಪೀಟೆಡ್ ಆಗಿರುತ್ತೆ ಅಂತ ಹೇಳ್ತಾನೆ. ಒಂದೊಂದು ಸಲ ಇನ್ ಬಿಟ್ವೀನ್ ವೀಕ್ ಡೇಸಲ್ಲಿ ಚೇಂಜ್ ಆಗಿಬಿಡುತ್ತೆ ಟೈಮ್ ಟೇಬಲು. ಆವಾಗ ಬೆಳಗ್ಗೆ ಎದ್ದ ತಕ್ಷಣವೇ ಅವನಿಗೆ ಒಂದು ಸಲ ಚೆಕ್ ಮಾಡಿಬಿಡ್ತೀನಿ ಅಂತ ಜ್ಞಾಪಕ ಮಾಡಿಕೊಂಡು ಚೆಕ್ ಮಾಡ್ತಾನೆ. ಇವಾಗ ಜಸ್ಟ್ 8 ದಿನ ಆಗಿರೋದು, ಹೊಸ ಅಕಾಡೆಮಿಕ್ ಇಯರ್ ಶುರು ಆಗಿಬಿಟ್ಟು, ಮತ್ತು ಟೈಮ್ ಟೇಬಲೂ ಸಹ ಇವ್ರಿಗೆ ಒಂದು 5 ಡೇಸ್ ಮುಂಚೆನೇ ಕೊಟ್ಟಿರೋದು. ಸೊ ಅದರಿಂದ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಹೊಸ ಟೈಮ್ ಟೇಬಲ್ ಅಲ್ವಾ, ಎಲ್ಲ ದಿನದ ಸಬ್ಜೆಕ್ಟ್ಸೂ ಸಹ ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ಹೋಗ್ತಾ ಹೋಗ್ತಾ ಮಕ್ಕಳು ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಅವರು ಟೈಮ್ ಟೇಬಲ್ ನೋಡೋದೇ ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯಾವ ಬುಕ್ಸ್ ಯಾವ ದಿನ ಇಟ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಯಜಮಾನ್ರಿಬ್ರು ವಾಕ್ಗೆ ಅಂತ ಆಚೆ ಬಂದಿದ್ದೀವಿ. ಬೆಳಗ್ಗೆ 7:15ಗೆ ನಾವು ಮನೆ ಬಿಟ್ಟಿದ್ದು. ಕಂಟಿನ್ಯೂಸ್ ಆಗಿ ಇದು 3rd ಡೇ ನಾವು ವಾಕ್ ಮಾಡ್ತಾ ಇರೋದು ಫ್ರೆಂಡ್ಸ್. ಮೊದಲನೇ ದಿನ ನಾವು ವಾಕ್ಗೆ ಅಂತ ಬಂದಾಗ ವ್ಲಾಗ್ ಏನು ಮಾಡಿರಲಿಲ್ಲ. ವಿತೌಟ್ ಫೋನ್ ನಾವು ಪ್ರಾಪರ್ 1.5 ಅವರು ಚೆನ್ನಾಗಿ ವಾಕ್ ಮಾಡಿದ್ವಿ, ಬಾಡಿನ ಸ್ಟ್ರೆಚ್ ಮಾಡಿದ್ವಿ. ಸಖತ್ತಾಗಿ ಅನಿಸ್ತು. ಫಸ್ಟ್ ಡೇನೇ ನಮಗೆ ಒಂಥರ ಏನೋ ಚೇಂಜಸ್ ಆಯಿತು ಬಾಡಿಯಲ್ಲೆಲ್ಲನೂ, ಮೈಂಡ್ಗೂ ಸಹ ರಿಫ್ರೆಶಿಂಗ್ ಅಂತ ಅನ್ನಿಸ್ತು. ಆಮೇಲೆ ಸೆಕೆಂಡ್ ಡೇ ನಾನು ಸ್ವಲ್ಪ ವ್ಲಾಗ್ ಮಾಡಿದೆ. ಇದು 3rd ಡೇ ಮತ್ತು ನಾವು ಔಟ್ಡೋರ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಮಟ್ಟಿಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ಸಲ್ಲಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ನಮ್ಮ ಮನೆಯಿಂದ ನಾವು ಹೋಗೋ ಪಾರ್ಕ್ ಬಂದುಬಿಟ್ಟು 2 ಕಿಲೋಮೀಟರ್ಸ್ ಇರೋದು. ಮನೆಯಿಂದ ಪಾರ್ಕ್ ಹೋಗೋದಕ್ಕೆ 2 ಕಿಲೋಮೀಟರ್ಸು, ಪಾರ್ಕಿಂದ ಮನೆಗೆ ಬರೋದಕ್ಕೆ 2 ಕಿಲೋಮೀಟರ್ಸು, ಒಟ್ಟಾಗಿ 4 ಕಿಲೋಮೀಟರ್ಸ್ ಆಯಿತು. ಅದಲ್ದಿರ ಪಾರ್ಕಲ್ಲಿನೂ ಸಹ ನಾವು ವಾಕ್ ಮಾಡ್ತೀವಿ. ಅದನ್ನು ಸೇರಿ ಆಲ್ಮೋಸ್ಟ್ ನಾವು 6300+ ಸ್ಟೆಪ್ಸನ್ನ ಕವರ್ ಮಾಡ್ತೀವಿ. ಸೊ ಇದನ್ನು ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ವಾಕ್ ಆಗಿಬಿಡುತ್ತೆ. ಬರೀ ವಾಕ್ ಮಾಡೋದು ಅಲ್ದಿರಾನೇ ನಾವು ಬಾಡಿ ಸ್ಟ್ರೆಚ್ಚೂ ಸಹ ಮಾಡ್ತೀವಿ. ಅದಲ್ದಿರ ಬ್ರೀದಿಂಗ್ ಎಕ್ಸಸೈಸೂ ಸಹ ಮಾಡ್ತೀವಿ. ಇದರಿಂದ ಮೈಂಡ್ ಮತ್ತು ಬಾಡಿಗೆ ತುಂಬ ರಿಲ್ಯಾಕ್ಸ್ ಸಿಗ್ತಾ ಇದೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಏನಕ್ಕೆ ಸಡನ್ನಾಗಿ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಈ ಚೇಂಜಸ್ನ ತಗೊಂಡು ಬಂದಿದ್ದೀವಿ ಅಂತ. ಮತ್ತು ಇನ್ನೊಂದು ಸಲ ಹೇಳಿಬಿಡ್ತೀನಿ, ನಾನು ಯಜಮಾನ್ರಿಬ್ರು 40+ ಇರೋದು. ನಮ್ಮ ಏಜ್ 40+ ಆಗಿದೆ. ಸೊ ಯಜಮಾನ್ರದ್ದು ವೆಯ್ಟು ತುಂಬ ಗೇನ್ ಆಗಿಬಿಟ್ಟಿದೆ. ನನಗೆ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ಹಾರ್ಮೋನ್ಸ್ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರೋದ್ರಿಂದ ನನಗೆ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ಮತ್ತು ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ರಾತ್ರಿ ಪೂರ್ತಿ ಸರಿಯಾಗಿ ನಿದ್ದೆ ಮಾಡ್ದಿರಾ ಬೆಳಗ್ಗೆ ಎದ್ಬಿಟ್ಟು ಎನರ್ಜಿಟಿಗಾಗಿ ಖುಷಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಮಾಡಬೇಕು ಅಂತ ಮಾಡ್ತಾ ಇದ್ದೆ ಅಷ್ಟೇ. ಒಂಥರ ಕೋಪ, ಮಕ್ಕಳೇನಾದ್ರು ಲೇಟಾಗಿ ಎದ್ದರೆ ಅವ್ರ ಮೇಲೆ ರೇಗಾಡೋದು, ಮತ್ತು ಯಜಮಾನ್ರೂ ತುಂಬ ಬೈಯೋದು, ವ್ಲಾಗ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಏನೋ ಒಂದು ಕಲ್ತ್ಕೊಂಡಂಗೆ ಆಗ್ತಾಯಿತ್ತು. ಮೈಕೈ ನೋವೆಲ್ಲನೂ ಶುರು ಆಗಿಬಿಟ್ಟಿತ್ತು. ಸೊ ಅದರಿಂದ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಹೆಲ್ತ್ ಈಸ್ ವೆಲ್ತ್ ಅಲ್ವಾ, ಹೆಲ್ತ್ ಇಲ್ಲದೆ ಇದ್ದರೆ ಏನೂ ಇಲ್ಲ. ಈ ಒಂದು ಸ್ಟೇಜಲ್ಲಿ 40+ಅಲ್ಲಿ ನಾವು ಎಷ್ಟು ಹುಷಾರಾಗಿ ನಮ್ಮನ್ನು ಕಾಪಾಡ್ಕೊತೀವೋ ಅಷ್ಟು ಈ ಏಜ್ ದಾಟಿದ ಮೇಲೆ ನಮ್ಮ ಲೈಫನ್ನ ನಾವು ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ 50ಸಲ್ಲಿ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಕ್ಕಳನ್ನ ದೊಡ್ಡವ್ರು ಮಾಡಿಬಿಟ್ಟು ಅವ್ರಿಗೆ ಅಂತ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ನಮಗೆ ಅಂತ ಸ್ವಲ್ಪ ಟೈಮನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಯಾವ ರೀತಿ ಮದುವೆ ಆಗಿದ್ದೀವಿ ಅಂತ ಈಗಾಗಲೇ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿತೌಟ್ ಎನಿ ಫಿಲ್ಟರ್ಸ್. ಸೊ ಮದುವೆ ಆದಾಗಿಂದ ಇಲ್ಲಿವರೆಗೂ ಬರೀ ಸ್ಟ್ರೆಸ್ಸಿಂದನೇ ನಾವು ಲೈಫ್ನ ಲೀಡ್ ಮಾಡಿದ್ದೀವಿ ಫ್ರೆಂಡ್ಸ್. ಯಾವಾಗ್ಲೂ ಲೈಫ್ನ ಎಂಜಾಯ್ ಮಾಡಿಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಈ ಥರ ಡ್ಯಾನ್ಸ್ ಆಡೋದು ಮತ್ತು ಸುತ್ತಾಡೋದು ಅದೆಲ್ಲ ನೋಡಿಬಿಟ್ಟು ವಾವ್, ಬೆಸ್ಟ್ ಕಪಲು, ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಅಂದ್ಕೊತಾರೆ. ಬಟ್ ತುಂಬ ಸ್ಟ್ರೆಸ್ ಇರುತ್ತೆ ಲೈಫಲ್ಲಿ. ನಾವು ಆ ಸ್ಟ್ರೆಸ್ಸಿಂದ ಆಚೆ ಬರೋದಕ್ಕೆ ಸ್ವಲ್ಪ ಬದಲಾವಣೆಗಳನ್ನ ಲೈಫಲ್ಲಿ ಮಾಡ್ಕೊತೀವಿ ಅಷ್ಟೇ. ಮದುವೆ ಆದಾಗಿಂದ ಇಲ್ಲಿವರೆಗೂ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಫ್ರೆಂಡ್ಸ್. ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ಅವ್ರನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು, ಒಳ್ಳೆ ಮನೇಲಿ ಇಡಬೇಕು, ಒಳ್ಳೆ ಸರೌಂಡಿಂಗಲ್ಲಿ ಇಡಬೇಕು, ಮತ್ತು ಅವ್ರಿಗೆ ಏನೂ ಕಡಿಮೆ ಆಗಬಾರ್ದು. ನಾವು ಏನೇನು ಕಷ್ಟಪಟ್ಟಿದ್ದೀವೋ ಅದೆಲ್ಲ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು. ಮಕ್ಕಳೇ ನಮ್ಮ ಜೀವನ ಅಂತ ಹೇಳಿಬಿಟ್ಟು ಅವರು ಹುಟ್ಟಿದಾಗಿಂದ ಇಲ್ಲಿವರೆಗೂ ಅವ್ರಿಗೋಸ್ಕರ ನಾವು ಜೀವನನ ನಡೆಸ್ಕೊಂಡು ಬಂದಿದ್ದೀವಿ.
ಈ ಮಿಡ್ ಏಜಲ್ಲಿ ನಾವೇನಾದರೂ ನಮ್ಮ ಹೆಲ್ತನ್ನ ಇಗ್ನೋರ್ ಮಾಡಿಬಿಟ್ರೆ ಇನ್ನು ಕಾಯಿಲೆಗಳು ನಮ್ಮ ಬಾಡಿಯಲ್ಲಿ ಬಂದುಬಿಟ್ಟು ಸೇರಿಕೊಳ್ಳುತ್ತೆ. ಒಂದೊಂದು ಸಲ ನಾವು ತಗೊಳ್ಳೋ ಸ್ಟ್ರೆಸ್ಸಿಂದ ದೊಡ್ಡ ಕಾಯಿಲೆಗಳೂ ಸಹ ನಮ್ಮ ಬಾಡಿಯಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗಿ ಬರುತ್ತೆ. ಮಕ್ಕಳೂ ಸಹ ಅವರ ಓದು ಕಡೆ ಎಲ್ಲನೂ ಗಮನ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ನಾವು ಮಕ್ಳಿಗೋಸ್ಕರ ಏನೇನು ಮಾಡಿರ್ತೀವೋ ಅದೆಲ್ಲನೂ ವೇಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಮಿಡ್ ಏಜಲ್ಲಿ ಸ್ವಲ್ಪ ನಾವು ಹುಷಾರಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ಆವಾಗಲೇ ನಾವು ಮಕ್ಕಳು ಬೆಳೆದಾದ್ಮೇಲೆ ಅವರು ಇಂಡಿಪೆಂಡೆಂಟಾಗಿ ಏನಾದರೂ ಅಚೀವ್ ಮಾಡಿದಾಗ ಅದನ್ನು ನೋಡಿ ಎಂಜಾಯ್ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇರುತ್ತೆ. ಕೆಲವ್ರು ಹೇಳ್ತಾರೆ, ನೀವು ಸಣ್ಣಗಿದ್ದೀರಾ, ಆ್ಯಕ್ಟಿವ್ ಆಗೆಲ್ಲ ಕೆಲಸ ಮಾಡ್ಕೊತೀರಾ, ಮತ್ತು ಡ್ಯಾನ್ಸೂ ಸಹ ಮಾಡ್ತೀರಾ, ನಿಮಗೇನು ಆಗಲ್ಲ ಬಿಡಿ ಅಂತ ಹೇಳ್ತಾರೆ. ಬಟ್ ಫಿಸಿಕಲ್ ಅಪಿಯರೆನ್ಸ್ ನಾವು ಸಣ್ಣ ಇರೋದು ದಪ್ಪ ಇರೋದನ್ನ ನೋಡಿ ಕಾಯಿಲೆಗಳು ಬಂದುಬಿಟ್ಟು ನಮ್ಮ ಬಾಡಿಯಲ್ಲಿ ಸೇರ್ಕೊಳ್ಳಲ್ಲ. ನಾವು ಮೈಂಡಿಂದ ಎಷ್ಟು ಹ್ಯಾಪಿ ಆಗಿದ್ದೀವಿ, ಫ್ರೆಶ್ ಆಗಿದ್ದೀವಿ, ಅದ್ರ ಮೇಲೂ ಸಹ ನಮ್ಮ ಹೆಲ್ತ್ ಕಂಡೀಷನ್ ಡಿಪೆಂಡ್ ಆಗುತ್ತೆ. ಇವಾಗ ನೀವು ನೋಡ್ದಂಗೆ ನಮ್ಮ ಲೈಫಲ್ಲಿ ಎಷ್ಟೊಂದು ವೇರಿಯನ್ಸಸ್ ಆಗ್ತಾಯಿದೆ. ಮನೆಗಳು ಖಾಲಿ ಮಾಡೋದು, ಕ್ಲೌಡ್ ಕಿಚನ್ ಬಿಸ್ನೆಸ್ ಶುರು ಮಾಡಿದ್ಮೇಲೆ ನಾವು ಎಷ್ಟು ನೆಗೆಟಿವಿಟಿನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಅದನ್ನು ಸಹ ನಾವು ಪ್ರೋಸೆಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಮೆಂಟಲಿ ಆ್ಯಕ್ಚುಲಿ ಸ್ಟ್ರಗಲ್ ಮಾಡಿದ್ದೀವಿ. ಸೊ ಮೆಂಟಲ್ ಹ್ಯಾಪಿನೆಸ್ ಈಸ್ ದ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಮೆಂಟಲಿ ಹ್ಯಾಪಿ ಆಗಿದ್ದರೆ ಫಿಸಿಕಲಿನೂ ಸಹ ನಾವು ಫಿಟ್ಟಾಗಿರ್ತೀವಿ. ಫಿಸಿಕಲಿ ಫಿಟ್ಟಾಗಿಟ್ಬಿಟ್ಟು ನಾವು ಮೆಂಟಲಿ ಹ್ಯಾಪಿಯಾಗಿ ಇಲ್ಲದೆ ಇರೋವಾಗ, ನಾವು ತುಂಬ ನೆಗೆಟಿವ್ ಎಕ್ಸ್ಪೀರಿಯೆನ್ಸಸ್ ಎಲ್ಲನೂ ಮಾಡ್ತಾ ಇರೋವಾಗ ನಮಗೂ ಸಹ ಬಾಡಿಯಲ್ಲಿ ಅದು ಎಫೆಕ್ಟ್ ಮಾಡುತ್ತೆ. ನಿದ್ದೆ ಬರಲ್ಲ ಅಂದರೆ, ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಲಿ ನಮ್ಮ ಇಂಟರ್ನಲ್ ಆರ್ಗನ್ಸ್ಗೂ ಸಹ ಅದು ಎಫೆಕ್ಟ್ ಮಾಡೇ ಮಾಡುತ್ತೆ. ನಾನು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾಯಿದ್ದೀನಿ, ಇಟ್ಸ್ ಬಿಕಾಸ್ ರೆಸ್ಪಾನ್ಸಿಬಿಲಿಟಿ. ಮಕ್ಕಳಿದ್ದಾರೆ, ಅವ್ರಿಗೆ ಮಾಡಲೇಬೇಕು, ಮತ್ತು ನಾವು 3 ಹೊತ್ತು ತಿನ್ನಲೇಬೇಕು, ಲೈಫನ್ನು ಲೀಡ್ ಮಾಡಬೇಕು, ಅದು ಜವಾಬ್ದಾರಿಯಿಂದ ಮಾಡ್ತಾಯಿದ್ದೀನಿ. ಬಟ್ ಹ್ಯಾಪಿನೆಸ್, ಒಂದು ಖುಷಿಯಿಂದ ಮಾಡೋದಕ್ಕೂ ಜವಾಬ್ದಾರಿಯಿಂದ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಸೊ ಒಂದೊಂದು ಸಲ ನನಗೂ ಮನಸ್ಸೇ ಬರಲ್ಲ ಏನು ಮಾಡೋದಕ್ಕೆ, ಬಟ್ ಮಾಡ್ತೀನಿ. ಈಗ ವೀಕೆಂಡ್ಸಲ್ಲಿ ನಾವು ಕ್ಲೌಡ್ ಕಿಚನ್ ಬಿಸ್ನೆಸ್ನ ಶುರು ಮಾಡಿದ್ದೀವಿ. ಬೆಳಿಗ್ಗೆ 9 ಗಂಟೆಗೆಲ್ಲನೂ ಅಡುಗೆಗಳು ರೆಡಿ ಆಗಿರಬೇಕು. ಇಡ್ಲಿ, ಸಾಂಬಾರು, ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಅದು ಇದು ಅಂತ ಕಿಚನಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ. ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ನಾವು ತುಂಬ ಟಯರ್ಡ್ ಆಗಿರ್ತೀವಿ, ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಆಗಲ್ಲ. ಬಟ್ ಆದ್ರೂ ಸಹ ಜವಾಬ್ದಾರಿ ಇದೆ, ಆರ್ಡರ್ಸ್ ಆಲ್ರೆಡಿ ನಾವು ತಗೊಂಡ್ಬಿಟ್ಟಿದ್ದೀವಿ, ಅವ್ರಿಗೋಸ್ಕರ ಚೆನ್ನಾಗಿ ಮಾಡಿ ಕೊಡಬೇಕು ಅನ್ನೋ ಒಂದು ಎಂತೂಸಿಯಾಸಮಿಂದ ನಾವು ಎದ್ದು ಎಲ್ಲ ಫಟಾಫಟ್ ಅಂತ ಮಾಡಿ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀವಿ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲೋ ಒಂದು ಕಡೆ ನಾವೂ ಸಹ ಫಿಸಿಕಲಿ ಡ್ರೈನ್ ಆಗಿಬಿಡ್ತೀವಿ. ಯಾಕಂದರೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಿರಲ್ಲ, ಜವಾಬ್ದಾರಿ ಇದೆ ಅಂತ ಎದ್ದು ಎಲ್ಲ ಫಟಾಫಟ್ ಅಂತ ಮಾಡಿರ್ತೀವಿ. ಎಲ್ಲ ಕೆಲಸ ಮುಗ್ದಾದ್ಮೇಲೆ ಅದು ನಮ್ಮ ಬಾಡಿಗೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಒಂಥರ ಟಯರ್ಡ್ ಫೀಲ್ ಆಗ್ತೀವಿ. ಸೊ ಇದೇ ಥರನೇ ನನ್ನ ಒಂದು ಕಂಡೀಷನು ಸಹ ಆಗಿರೋದು. ಸೊ ಅದರಿಂದ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಕೆಲವಷ್ಟು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಮೇ ಬಿ ನನಗೆ ಮೆನೋಪಾಸ್ದು ಸಿಂಪ್ಟಮ್ಸ್ ಇರ್ಬೋದು, ಐ ಮೀನ್ ಪೆರಿಮೆನೋಪಾಸ್ದು ಸಿಂಪ್ಟಮ್ಸ್ ಇರ್ಬೋದು. ಮೆನೋಪಾಸ್ ಆಗೋದಕ್ಕಿಂತ ಮುಂಚೆ ಒಂದು 9 to 10 ಇಯರ್ಸು ಮಹಿಳೆಯರ ಬಾಡಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಹಾರ್ಮೋನ್ಸ್ ಚೇಂಜಸ್ ಆಗೋದ್ರಿಂದ. ಸೊ ಆವಾಗ ಈ ಥರ ಎಕ್ಸ್ಪೀರಿಯೆನ್ಸಸ್ ಎಲ್ಲನೂ ಆಗುತ್ತೆ ಅಂತ ಕೆಲವಷ್ಟು ಡಾಕ್ಟರ್ಸ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಸೊ ಹಾಗಂತ ಅಂದ್ಕೊಂಡು ನಾನು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಲ್ಲ, ಏನಕ್ಕೆ ಈ ಥರ ನನ್ನ ಬಾಡಿಯಲ್ಲಿ ವೇರಿಯನ್ಸ್ ಆಗ್ತಾ ಇದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ. ಲಾಸ್ಟ್ ಟೈಮು ನವಂಬರಲ್ಲಿ ನಾನು ಫುಲ್ ಬಾಡಿ ಚೆಕಪ್ ಎಲ್ಲನೂ ಮಾಡಿಕೊಂಡಾಗ ಎಲ್ಲನೂ ನಾರ್ಮಲ್ ಇತ್ತು. ಏನಂದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಆದಾಗ ಆವಾಗ್ಲೂ ಸಹ ಎಲ್ಲ ಚೆಕಪ್ ಎಲ್ಲ ಮಾಡಿಕೊಂಡೆ. ಆವಾಗ್ಲೂ ನನ್ನದ್ರಲ್ಲಿ ಏನು ಅಂದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಪ್ರಾಬ್ಲಮ್ ಏನೂ ಇಲ್ಲ ರಿಪೋರ್ಟ್ಸಲ್ಲಿ. ಬಟ್ ಫಿಸಿಕಲಿ ನಾವು ಒಂಥರ ಡ್ರೈನ್ ಆಗ್ತಾಯಿದ್ದೀವಿ, ಎಮೋಷ್ನಲಿ ವೀಕ್ ಆಗ್ತಾಯಿದ್ದೀವಿ ಅಂತ ಅಂದಾಗ ಅದಕ್ಕೆ ಈ ಥರ ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಇದರಿಂದ ನಾವು ಎನರ್ಜಿಟಿಕ್ ಆಗಿ ಫೀಲ್ ಮಾಡ್ತೀವಿ. 3 ಡೇಸಿಂದ ಈ ಥರ ರೆಗ್ಯುಲರ್ ಆಗಿ ಯಜಮಾನ್ರ ಜೊತೆ ಈ ಥರ ಔಟ್‌ಡೋರ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಒಂಥರ ಮನ್ಸಿಗೂ ಸಹ ಖುಷಿ. ಮಕ್ಕಳೂ ಸಹ ತುಂಬ ಖುಷಿಪಟ್ಟರು. ನಾನು ವೀಡಿಯೋ ಎಲ್ಲ ತೋರಿಸ್ದೆ, "ಅಮ್ಮ ನೀವು ನಮ್ಮನ್ನು ಬಿಟ್ಬಿಟ್ಟು ಹೋಗಿದ್ದೀರಾ, ಎಲ್ಲೋದ್ರೂ ಅವ್ರನ್ನ ಹಿಂದೆ ಕರ್ಕೊಂಡು ಹೋಗ್ತಿದ್ವಿ. ಅವ್ರನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾವಿಬ್ಬರೇ ಈ ಥರ ಬಂದು ಈ ಥರ ವೀಡಿಯೋ ಎಲ್ಲ ಮಾಡ್ಕೊಂಡಿರೋದನ್ನ ತೋರಿಸಿದಾಗ, ನಾವು ಬರ್ತೀವಿ, ನಮ್ಗೆ ರಜೆ ಇರೋವಾಗ ನಮ್ಮನ್ನು ಕರ್ಕೊಂಡೋಗ್ಬೇಕು ಅಂತ ಆಲ್ರೆಡಿ ಡಿಮ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಮಕ್ಕಳಿಗೆ ರಜೆ ಇರೋವಾಗ ಅವ್ರನ್ನೂ ಸಹ ಬೆಳಗ್ಗೆ ಕರ್ಕೊಂಡೋಗ್ಬಿಟ್ರೆ ಅವ್ರಿಗೂ ಚೆನ್ನಾಗಿರುತ್ತೆ ಅಲ್ವಾ?
ನಾನು ಮನೇಲೇ ಇರ್ತಿದ್ದೆ ಫ್ರೆಂಡ್ಸ್. ಈ ಥರ ಪಾರ್ಕ್ಗೆಲ್ಲನೂ ಹೋಗ್ತಾನೇ ಇರಲಿಲ್ಲ. ಮನೆಯಲ್ಲಿ ಕುಣಿಯೋದು, ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಅದೇ ನನ್ನ ರೊಟೀನ್ ಆಗಿಬಿಟ್ಟಿತ್ತು. ಈ ಥರ ಪಾರ್ಕ್ಗೆಲ್ಲನೂ ಮಕ್ಳ ಜೊತೆನೂ ಹೋಗ್ತಾನೇ ಇರಲಿಲ್ಲ. ಇವಾಗ ಶುರು ಮಾಡಿದ್ದೀನಿ. ಸೊ ಮಕ್ಳಿಗೆ ರಜೆ ಇದ್ದಾಗೂ ಸಹ ಅವ್ರ ಜೊತೆ ಹೋದಾಗ ಅವ್ರಿಗೂ ಸಹ ಒಂಥರ ಖುಷಿ ಇರುತ್ತೆ. ಸೊ ಇವಾಗ ಒಟ್ಟಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಬಾಡಿ ಟೈಪು ಯಾವುದೇ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ದಪ್ಪ ಆಗಿರ್ಬೋದು, ಇಲ್ಲಾಂದರೆ ಮೀಡಿಯಮ್ ಆಗಿರ್ಬೋದು. ಸೊ ಆ ಬಾಡಿ ಟೈಪ್‌ನ ನೋಡಿ ಕಾಯಿಲೆಗಳು ನಮ್ಮ ಬಾಡಿಯಲ್ಲಿ ಬಂದು ಸೇರಲ್ಲ. ಫಿಸಿಕಲ್ ಫಿಟ್ನೆಸ್ ಜೊತೆಗೇನೆ ಮೆಂಟಲ್ ಫಿಟ್ನೆಸ್ ಅನ್ನೋದೂ ಸಹ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಇವಾಗ ನಾನು ನೋಡೋದಕ್ಕೆ ಸಣ್ಣ ಇದ್ದೀನಿ, ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ರೀತಿಯ ಬಾಡಿ ಸ್ಟ್ರೆಚಸ್ ಮಾಡ್ತಾ ಇದ್ದೀನಿ, ಎಷ್ಟು ದೂರ ಆದರೂ ನಡಿತೀನಿ. ಆ ಎನರ್ಜಿ ಬಾಡಿ ಟೈಪ್ ನಂದಿದೆ. ಬಟ್ ಹಾಗಂತ ಹೇಳ್ಬಿಟ್ಟು ನನಗೆ ಕಾಯಿಲೆ ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ ಅನ್ನೋದಕ್ಕೆ ಏನೂ ಇಲ್ಲ. ಮೆಂಟಲಿ ನಾನು ಅನ್‌ಸ್ಟೇಬಲ್ ಆಗಿದ್ದೀನಿ, ಮೆಂಟಲಿ ನಾನು ಸ್ವಲ್ಪ ವೀಕ್ ಆಗಿದ್ದೀನಿ. ಸೊ ಆದ್ರಿಂದನೂ ಸಹ ನನ್ನ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜಸ್ ಆಗುತ್ತೆ, ಬಾಡಿಯಲ್ಲಿ ವೇರಿಯನ್ಸ್ ಆಗುತ್ತೆ, ಕಾಯಿಲೆಗಳು ಬರೋ ಚಾನ್ಸಸ್ ಇದೆ ಅಂತ ಹೇಳಿನೇ ನಾನು ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಕೆಲವ್ರನ್ನ ಹತ್ರದಿಂದ ನೋಡಿದ್ದೀನಿ ಫ್ರೆಂಡ್ಸ್. ಅವ್ರ ದಿನ ಶುರು ಆಗೋದೇ ಮಾತ್ರೆಗಳಿಂದ. ಮಾತ್ರೆ ತಿಂದಿಲ್ಲ ಅಂದರೆ ಅವ್ರ ದಿನ ಶುರು ಆಗೋದೇ ಇಲ್ಲ. ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾರೆ. ಅವ್ರನ್ನ ಏನಾದರೂ ಸಡನ್ನಾಗಿ ನಾವು ನೋಡಿಬಿಟ್ರೆ, ಯಪ್ಪಾ ಎಷ್ಟು ಸುಂದರವಾಗಿದ್ದಾರೆ ಇವರು, ತುಂಬ ಚೆನ್ನಾಗಿರೋ ಫುಡ್ ಎಲ್ಲನೂ ತಿಂತಾರೇನೋ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ಕೊತೀವಿ. ಬಟ್ ಅವ್ರ ದಿನ ಶುರು ಆಗೋದೇ ಮಾತ್ರೆಗಳಿಂದ. ಮಾತ್ರೆ ತಿಂದಿಲ್ಲ ಅಂದರೆ ಬಿ ಪಿಯಲ್ಲಿ ಏರುಪೇರು ಆಗೋದು, ಶುಗರ್ ಲೆವೆಲ್ಲು ಹೆಚ್ಚು ಕಡಿಮೆ ಆಗೋದು, ಚಕ್ಕರ್ ಬರೋದು, ತಲೆ ಸುತ್ತಿ ಕೆಳಗಡೆ ಬೀಳೋದು. ಯಪ್ಪಾ ಈ ಥರ ಎಲ್ಲ ನಾನು ನೋಡಿದ್ದೀನಿ. ಅದೂ ಕೆಲವ್ರು ಹೇಳೋದನ್ನು ಕೇಳಿದ್ದೀನಿ. ಮುಖದ ಮೇಲೆ ಒಂದು ಮಾರ್ಕ್ ಇಲ್ದಿರ ತುಂಬ ಗ್ಲೋಯಿಂಗ್ ಸ್ಕಿನ್ ಇದ್ದರೆ, ಪಲ್ಪಲಾ ಅಂತ ಸ್ಕಿನ್ನು ಹೊಳಿತಾ ಇದ್ದರೆ, ನೋಡೋದಕ್ಕೆ ಸುಂದರವಾಗಿದ್ದರೆ ಅವ್ರಿಗೆ ಏನು ಕಾಯಿಲೆ ಇರಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ನಾನು ನಿಜವಾಗ್ಲೂ ಪ್ರಾಕ್ಟಿಕಲಿ ನೋಡಿದ್ದೀನಿ. ನೋಡೋದಕ್ಕೆ ಎಷ್ಟು ಸುಂದರವಾಗಿರ್ತಾರೆ ಗೊತ್ತಾ? ಬಟ್ ಅವ್ರ ಜೀವನನೇ ಮಾತ್ರೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಹೆಲ್ತ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಟಿಪ್ಪಣಿಯನ್ನು ಕೊಡ್ತಾರೆ. ನಾವು ಇವಾಗಿರೋ ಈ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತೀವಿ. ನಾವು ನಮ್ಮ ಲೈಫನ್ನು ಕಂಪೇರ್ ಮಾಡಿದಾಗ, ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸುಂದರವಾಗಿರೋರೆಲ್ಲನೂ ಹೆಲ್ದಿಯಾಗಿರಲ್ಲ, ಸಣ್ಣ ಇರೋರೆಲ್ಲನೂ ತುಂಬ ಹೆಲ್ದಿಯಾಗಿರಲ್ಲ. ದಪ್ಪ ಇರೋರಿಗೆ ಕಾಯಿಲೆ ಬರುತ್ತೆ ಅಂತ ಏನೂ ಇಲ್ಲ. ದಪ್ಪ ಇರೋರು ಸಹ ತುಂಬ ಹೆಲ್ದಿಯಾಗಿದ್ದಾರೆ, ಸಣ್ಣ ಇರೋರು ಸಹ ತುಂಬ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ. ಸೊ ಒಳ್ಳೆ ಹೆಲ್ತ್ ಅನ್ನೋದು ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರಲ್ಲ, ಓವರಾಲ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಎಕ್ಸಾಂಪಲ್ ನಮ್ಮ ಯಜಮಾನ್ರೇ ತಗೊಳ್ಳಿ, ವೆಯ್ಟ್ ಇನ್ಕ್ರೀಸ್ ಆಗಿಬಿಟ್ಟಿದೆ. ಇವರು ತುಂಬ ಟ್ರಾವೆಲ್ ಬೇಸ್ಡ್ ಜಾಬ್ ಮಾಡೋದ್ರಿಂದ ಆಚೆ ಕಡೆ ಏನು ಸಿಕ್ಕಿದ್ರೂ ತಿಂದ್ಬಿಡ್ತಾರೆ. ಕಂಟ್ರೋಲ್ ಇಲ್ಲ ಅವ್ರು ತಿನ್ನೋದ್ರಲ್ಲಿ, ಮತ್ತು ಸ್ವಲ್ಪ ಡ್ರಿಂಕ್ಸೂ ಸಹ ಮಾಡ್ತಾರೆ. ಸೊ ಅದರಿಂದ ಆಟೋಮೆಟಿಕ್ಲಿ ವೆಯ್ಟ್ ಇನ್ಕ್ರೀಸ್ ಆಗಿಬಿಟ್ಟಿದೆ. ಸೊ ವೆಯ್ಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಮಾತ್ರೆಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಹೋಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಬಿಟ್ಟು ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ ನನಗೆ ಮಾತ್ರೆ ಕೊಡಿ ಅಂತ ಏನೂ ಮಾಡಿಲ್ಲ. ಅವ್ರೂ ಸಹ ಒಂದು ಅವೇರ್ನೆಸ್ ಇಂದ ಈ ಥರ ಫಿಸಿಕಲ್ ಫಿಟ್ನೆಸ್ ಕಡೆ ಗಮನ ಕೊಡೋಣ, ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಎಷ್ಟು ಸಕ್ಸಸ್ ಆಗ್ತಾರೆ ಅಂತ ವ್ಲಾಗ್ಸ್ ಮುಖಾಂತರ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸನ್ನ ನೋಡ್ತಾ ಇರಿ. ನಿಮಗೆ ನಮ್ಮ ಜೀವನದ ಅಪ್ಡೇಟನ್ನ ವ್ಲಾಗ್ಸ್ ಮುಖಾಂತರ ಕೊಡ್ತಾ ಇರ್ತೀನಿ. ಇವಾಗ ಬೆಳಿಗ್ಗೆ 9:30 ಆಗ್ತಾ ಇದೆ. ಯಜಮಾನ್ರು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಇವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಪರಾಟ ಮಾಡಿ ಕೊಟ್ಟಿದ್ದೀನಿ. ಬೆಳಿಗ್ಗೆ 8:30ಗೆ ನಾವು ಮನೆ ಒಳಗಡೆ ಕಾಲಿಟ್ಟಿದ್ದು. ಆಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಯಜಮಾನ್ರು ರೆಡಿ ಆಗೋದಕ್ಕೆ ಶುರುವಾದರು. ನಾನು ಮಿಕ್ಕಿರೋ ಕೆಲಸ ಎಲ್ಲನೂ ಮಾಡಿ ಮುಗಿಸ್ಕೊಂಡೆ. ಹೆಲ್ಪರ್ ಬರ್ತಾರಲ್ಲ, ಸೊ ಅವರು ಕಸ ಎಲ್ಲ ಗುಡಿಸಿ ಒರೆಸಿ ಕೊಟ್ಟರು. ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದೆಲ್ಲ ತೊಳೆದು ಇವ್ರಿಗೋಸ್ಕರ ಪರಾಟ ಮಾಡಿ ಕೊಟ್ಟಿದ್ದೀನಿ. ಇವ್ರು ತಿಂದು ಆಫೀಸ್ಗೆ ಹೋದ್ಮೇಲೆ ನಾನು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ನಂತರ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಈ ಒಂದು ರೊಟೀನ್ನ ಇತ್ತೀಚೆಗೆ ಫಾಲೋ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲನೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಒಂದೊಂದು ಸಲ 8:30ಗೆ ತಿಂದುಬಿಡ್ತಾ ಇದ್ದೆ, ಒಂದೊಂದು ಸಲ 9:30ಗೆ, 10 ಗಂಟೆಗೆ, ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರ್ತಿರಲಿಲ್ಲ. ಸೊ ಈ ಒಂದು 3 ದಿನದಿಂದ ಇದೇ ರೊಟೀನ್ ಫಾಲೋ ಮಾಡ್ತಾ ಇದ್ದೀನಿ. ವಾಕ್ ಮಾಡಿಬಿಟ್ಟು ಬಂದಮೇಲೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಯಜಮಾನ್ರನ್ನ ಕೆಲಸಕ್ಕೆ ಕಳಿಸಾದ್ಮೇಲೆ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಕುತ್ಕೊಂಡು ತಿನ್ನೋದು. ಒಂದು 10:15, 10:20ಗೆ ಟೈಮ್ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಆಗಿರ್ಬೋದು, ಇಲ್ಲಾಂದರೆ ರಾತ್ರಿ ಡಿನ್ನರ್ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಟೈಮನ್ನು ಮಾಡಿಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ.
ಆವಾಗ ಹೊಟ್ಟೆಯಲ್ಲಿನೂ ಸಹ ಆ ಒಂದು ಏನೇನು ವರ್ಕ್ ಆಗಬೇಕೋ ಅದೆಲ್ಲನೂ ಪ್ರಾಪರಾಗಿ ಆಗುತ್ತೆ. ಇಲ್ಲ ಅಂದರೆ ಹೊಟ್ಟೆಗೂ ಸಹ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ 40s ಏಜಲ್ಲಿ ಇದ್ರ ಕಡೆ ಎಲ್ಲನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು, ಅಲ್ಸರ್ ಆಗೋದು, ಟ್ಯೂಮರ್ ಆಗೋದು ಅದೆಲ್ಲ ಚಾನ್ಸಸ್ ಇದೆ. ಇವತ್ತು ನನ್ನ ಚಿಕ್ಕ ಮಗ ಪೇಂಟಿಂಗ್ ಮಾಡ್ತಾ ಇದ್ದಾನೆ ಫ್ರೆಂಡ್. ಜನರಲ್ ಆಗಿ ಇವನು ತುಂಬ ಸ್ಕೆಚಿಂಗ್ ಮಾಡೋದು. ಇವತ್ತೇನೋ ಒಂದು ವಿಡಿಯೋ ನೋಡಿಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ಅಮ್ಮ ನಾನೂನು ವಾಟರ್ ಪೇಂಟಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದ. ನಾನು ವ್ಲಾಗಲ್ಲಿ ತೋರಿಸ್ತೀನಿ ಅಂದರೆ ಫಸ್ಟು ಬೇಡ ಬೇಡ ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡ್ದ. ಚೆನ್ನಾಗಿ ಮಾಡ್ತಾ ಇದೀಯ ತೋರಿಸ್ತೀನಿ ಅಂದರೆ, ಇಲ್ಲ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡೋವಾಗ ತೋರಿಸ್ಬೇಡ, ಒಂದ್ಸಲ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ನೋಡು ಆವಾಗ ತೋರಿಸು ಅಂತ ಹೇಳ್ದ. ಚೆನ್ನಾಗೇ ಇದೆ ಬಿಡು, ನಿನ್ಗೆ ಹಂಗೆ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ದೆ. ಇಲ್ಲ ಇನ್ನೂ ಚೆನ್ನಾಗಿ ಬರಬೇಕು, ನಿನ್ಗೇನು ಗೊತ್ತಿಲ್ಲ ಪೇಂಟಿಂಗ್ ಹೆಂಗಿರುತ್ತೆ ಎತ್ತ ಅಂತ ಹೇಳ್ಬಿಟ್ಟು ಅಂತ ನನಗೆ ರೂಪ್ ಹೊಡಿತಾ ಇದ್ದ. ಇವಾಗ ಡಿನ್ನರಲ್ಲಿ ಏನಿದೆ ಅಂತ ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಇದು ಚೋಲೆ ಮಾಡಿದ್ದೆ. ಚೋಲೆ ಜೊತೆ ರೈಸನ್ನು ಸರ್ವ್ ಮಾಡಿದ್ದೆ. ಇವಾಗ ಇಷ್ಟು ಚೋಲೆ ಉಳಿದಿದೆ ಅಲ್ಲ, ಸೊ ಅದ್ರ ಜೊತೆಗೆ ಪೂರಿ ಮಾಡ್ತೀನಿ ಅಂತ ಮಕ್ಕಳನ್ನ ಕೇಳಿದಾಗ ಸರಿ ಅಂತ ಹೇಳಿದ್ರು. ಮತ್ತು ಯಜಮಾನ್ರು ಕಾಲ್ ಮಾಡಿಬಿಟ್ಟು ಇವತ್ತು ಮನೆಗೆ ಬರೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇದೆ, ಇನ್ನು 2 ಅವರ್ಸ್ ಜರ್ನಿ ತೋರಿಸ್ತಾ ಇದೆ, ಸೊ ಅದಕ್ಕೆ ಹೋಟೆಲಲ್ಲಿ ಇರ್ತೀನಿ, ನನಗೋಸ್ಕರ ಏನು ಮಾಡಬೇಡ, ಮತ್ತು ಸ್ಕೂಟಿ ಎಲ್ಲನೂ ಒಳಗಡೆ ಪಾರ್ಕ್ ಮಾಡಿಬಿಡು ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಅವ್ರಿಗೋಸ್ಕರ ಅಂತ ಸ್ಪೆಷಲಾಗಿ ಏನೂ ಮಾಡಿರಲಿಲ್ಲ. ಮನೇಲಿ ಏನಿತ್ತೋ ಅದನ್ನು ನಾವೂ ಸಹ ರೆಡಿ ಮಾಡ್ಕೊಂಡು ತಿಂದ್ವಿ ಅಷ್ಟೇ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇತ್ತೀಚೆಗೆ ವ್ಲಾಗ್ಸ್ಗೆ ಲೈಕ್ಸ್ ಕಡಿಮೆ ಬರ್ತಾ ಇದೆ, ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವ್ಲಾಗ್ಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಬೈ ಬೈ, ಟೇಕ್ ಕೇರ್.